ಮಾತಾಡಿ ಸರ್. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಅಂಚಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಚಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇತ್ತು. ಇದ್ದಾಗ ಏನಾಯಿತು ಅಂದರೆ ಈ ಅಂಚಳ್ಳಿ ಗ್ರಾಮದಲ್ಲಿ 4 ಬೋರ್ಗಳ ವ್ಯವಸ್ಥೆ ಇತ್ತು. ಅದರಲ್ಲಿ 4 ಬೋರಲ್ಲಿ 1 ಬೋರ್ ಮಾತ್ರ ರನ್ನಿಂಗಲ್ಲಿತ್ತು. ಇನ್ನು 3 ಬೋರಲ್ಲಿ ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಪಕ್ಕದಲ್ಲಿ ಗ್ರಾಮದಲ್ಲಿ ನಮ್ಮ ಪಂಚಾಯತಿಗೆ ಒಳಪಟ್ಟಂಥ ಜಿ ನಾಯನಹಳ್ಳಿ ಗ್ರಾಮದಲ್ಲಿ ನಾವು JJMನಿಂದ 600 ಮೀಟ್ರ್ ನಾವು ಕೀರ್ತಿ ಸರ್ ಮತ್ತು ನಮ್ಮ ಇ.ಒ ಮೇಡಮು ಮತ್ತು ನಮ್ಮ PDO ಸಾಹೇಬ್ ರಮೇಶ್ ಸರ್ ಸಮ್ಮುಖದಲ್ಲಿ ಹೇಳಿದಾಗ ಅವರು ನಮ್ಗೆ ಇದಕ್ಕೆಲ್ಲ ಹೂಗುಟ್ಟು ಅಲ್ಲಿಂದ 600 ಮೀಟ್ರು ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಟ್ಟು ಅಂಚಳ್ಳಿ ಗ್ರಾಮಕ್ಕೆ ನೀರನ್ನ ಓವರ್ ಟ್ಯಾಂಕಕ್ಕೆ ಬಿಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ನಾವು ಓವರ್ ಟ್ಯಾಂಕ್ ನೀರಿಗೆ ಹೋಗ್ತಾ ಇರಬೇಕಾದ್ರೆ ನೀರಿನ ಸಮಸ್ಯೆ ಇನ್ನೂ ಇದಾದಾಗ ನೀರು ಬರ್ತಾಯಿಲ್ಲ ಅಂತ ಹೇಳಿ ವಾಟರ್ ಮ್ಯಾನ್ ಫೋನ್ ಮಾಡಿದಾಗ ಎಲ್ಲಿ ಹೋಗ್ತಾವೆ ನೀರು ನೋಡಿ ಅಂದಾಗ ಅವರು ಚೆಕ್ ಮಾಡ್ಕೊಂಬಂದಾಗ ಹಿಂಗೆ ರೋಡ್ ಮಗ್ಲಿರ್ತಕ್ಕಂಥ ಮರಿಯಪ್ಪರ ತೋಟದಲ್ಲಿ ಗೇಟ್ ವಾಲ್ ಆನ್ ಮಾಡಿದ್ರೆ 1/2 ಇಂಚ್ ನೀರು, ಗೇಟ್ ಆನ್ ಮಾಡಿದ್ರೆ 2 ಇಂಚ್ ನೀರು ಇಲ್ಲೇ ಹೋಗ್ತಿರೋದ್ರಿಂದ ಓವರ್ ಟ್ಯಾಂಕಿಗೆ ನೀರು ಹೋಗ್ತಾ ಇರ್ತಿರಲ್ಲ. ಅದಕ್ಕೆ ಬಂದು ನಾವು ಗಮನಿಸಿ ನೋಡಿದಾಗ ಚೆಕ್ ಮಾಡಿದಾಗ ಅದು ನೀರು ಹೋಗ್ತಿದ್ದು ನಮಗೆ ಕಂಡು ಬಂದಿದೆ. ಅದೇ ರೀತಿ ನಾವು ಬಂದು ನಾವು ಇರ್ತಕ್ಕಂಥ 3 ಜನ ಮೆಂಬರ್ನೆಲ್ಲ ಸ್ಪಾಟಲ್ಲಿ ಬಂದು ಎಲ್ಲ ನಾವು ಚೆಕ್ ಮಾಡಿದಾಗ ನೀರು ಹೋಗ್ತಿದ್ದು ನಮ್ಮ ಕಣ್ಣಿಗೆ ಕಾಣಿಸ್ತು. ನಾವು ಅಧಿಕಾರಿಗಳಿಗೆ ನಮ್ಮ PDO ರಮೇಶ್ ಸರ್ಗೂ ಮತ್ತು ರಮೇಶ್ ಸರ್ ಮುಖಾಂತರ ನಮ್ಮ ಇ.ಒ ಮೇಡಮ್ ಅವ್ರಿಗೂ ಸಮೇತ ಫೋನಿನ ಕರೆ ಮುಖಾಂತರ ತಿಳಿಸಲಾಯಿತು. ಅವಾಗ ಅದೇನಿದ್ದು ನೋಡಿ ಅದೇನು ಇದು ಮಾಡಿರಿ ಅಂತಂದಾಗ 2 ದಿನ ರಜೆ ಇರೋದ್ರಿಂದ ಸೋಮವಾರ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಅದ್ರ ಮೇಲೆ ಏನು ಡಿಸಿಷನ್ ತಗೊಂತಾರೋ ಅಧಿಕಾರಿಗಳು ಬಿಟ್ಟಿದ್ದು. ನಾವು ಏನೊಂದು ಇಲ್ಲಿ ಏನಾಗಿದೆ, ಯಾರು ಹಾಕಿದ್ದಾರೆ ಅದಕ್ಕೆ ಅವರು ಸೂಕ್ತ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದರೆ ನಾವು ನೀರಿನ ಸಮಸ್ಯೆ ಈಗ ನಮ್ಮ ಮಳೆ ಬರಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೀರಿಗೆ ತೊಂದರೆ ಆಗಿದೆ. ಅಂಥದ್ರಲ್ಲಿ ಇಂಥ ಕೃತ್ಯ ಮಾಡಿದ್ದಾರೆ ಅಂತಂದರೆ ಎಲ್ಲ ಹೇಳೋಕ್ಕೆ ನಮಗೆ ಒಂಥರ ನಾಚಿಕೆಗೇಡಾಗ್ತದೆ. ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ನೀರಿನ ಸಮಸ್ಯೆ ಜನರಿಗೆ ಕೊಡ್ತಾಯಿದ್ರೆ ಇವರು ತೋಟಗಳನ್ನ ಬೆಳೆಸ್ಕೊಳೋದಕ್ಕೆ ನೀರನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ. ಅದನ್ನು ಅಧಿಕಾರಿಗೆ ಬಿಟ್ಟಿದ್ದೀವಿ, ಸೂಕ್ತ ಕ್ರಮ ಕೈಗೊಳ್ತಾರೆ ಮುಂದೆ.